ಸೂಪರ್ ಸೂಪರ್. ಎಕ್ಸ್ಟ್ರಾ ಎಲ್ಲ ತೆಗ್ದಾಕ್ಯಾರ. ಫೀಲ್ ಹೋಯ್ತು ಸ್ವಲ್ಪ. ಅವಾಗ ನೋಡಿದಕ್ಕೂ ಇವಾಗ ನೋಡಿದಕ್ಕೂ ಏನ್ ವ್ಯತ್ಯಾಸ ಇದೆ? ಇಲ್ಲ ನೋಡಿದ್ರೆ ಎರಡು ಮೂವಿ ನೋಡ್ಬೇಕು. ಇದು ನೋಡಿದ್ರೆ ಕೆಲವೊಂದು ಫೀಲ್ಸ್ ಹೋಗ್ಬಿಡುತ್ತೆ ಮೂವಿ. ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ಎರಡು ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ. ಮಾಡಿದಾರೆ ಏನೂ ಇಲ್ಲ, ಮಾಮೂಲಿ ಎರಡು ಸ್ಟೋರಿ ಒಂದೇ ಕಲ್ಪ್ ಮಾಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಅಷ್ಟೇ. 3ಗೆ ಹಿಂಟ್ ಕೊಟ್ಟಿದಾರ. 3ಗೆ ಏನೂ ಇಲ್ಲ, ಸೇಮ್ 2 ಎರಡು ಕಾಂಬಿನೇಷನ್ ಮಾಡ್ಬಿಟ್ಟು ಒಂದೇ ಫಿಲಮ್ ಮಾಡಿದ್ದಾರೆ ಅಷ್ಟೇ. ಏನೂ ಇಲ್ಲ ಎಷ್ಟು ಅದರಲ್ಲಿ. ಏನಕ್ಕೋಸ್ಕರ ಬರ್ಬೋದು ಇವಾಗ ಮತ್ತೆ? ಅದೇ ಎರಡು ಒಟ್ಟಿಗೆ ನೋಡ್ಬೋದು ಅಂತ ಬರ್ಬೋದು ಅಷ್ಟೇ. ಸಿನಿಮಾ ಎರಡೂ ಒಟ್ಟಿಗೆ ನೋಡೋದಕ್ಕೋಸ್ಕರ ಬರ್ಬೋದು. ಇಲ್ಲ, ಫಸ್ಟ್ ಹಾಫಲ್ಲಿ ಆ್ಯಡ್ ಮಾಡಿ, ಸೆಕೆಂಡ್ ಹಾಫ್ ಏನಿಲ್ಲ. ಏನಾದ್ರು ಸೀನ್ಸ್ ಆಡ್ ಮಾಡಿದಾರಾ? ಫಸ್ಟ್ ಹಾಫಲ್ಲಿ ಆ್ಯಡ್ ಮಾಡಿದ್ದಾರೆ. ಬಾಹುಬಲಿ 3 ಟೈಟ್ಲ್ ಸೂಪರ್. 3ಗೆ ಏನಾದ್ರು ಹಿಂಟ್ ಕೊಟ್ಟಿದಾರಾ? ಬಾಹುಬಲಿ 3ಗೆ ಏನಾದ್ರು? ಇಲ್ಲ ಏನು ಕೊಟ್ಟಿಲ್ಲ. ಇವಾಗ 10 ವರ್ಷದ ಹಿಂದೆ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ಡಿಫ್ರೆನ್ಸ್ ಏನಿದೆ? 10 ವರ್ಷ ಮುಂಚೆ ಚೆನ್ನಾಗಿತ್ತು, ಇವತ್ತು ಚೆನ್ನಾಗಿಲ್ಲ. ಇವತ್ತು ಚೆನ್ನಾಗಿತ್ತು. ಈ ಬಾಹುಬಲಿ ಯಾವಾಗೂ ಚೆನ್ನಾಗಿರುತ್ತೆ. సినిమా సూపర్ హిట్ అన్న, చాలా బాగుంది. సెకండ్ టైం ఎక్స్పీరియన్స్ కూడా చాలా బాగుంది. ఫస్ట్ టైం ఉన్నట్టే ఉంది, కానీ చాలా బాగా తీశారు. Scenes ఏనాದ್ರು add ఎక్స్ట్రా సీన్స్ యాడ్ చేస్తారని చాలా వెయిట్ చేసాం లాస్ట్ లో, కానీ మాకు అసలు దొరకలేదు ఎక్స్ట్రా సీన్స్. కానీ అయినా ఎంజాయ్ చేసాం భయ్య, చాలా ఎంజాయ్ చేసాం. ಬಾಹುಬಲಿ 3ಗೆ ಏನಾದ್ರು ಹಿಂಟ್ ಕೊಟ್ಟಿದಾರಾ? బాహుబలి హింట్ లేదు, హింట్ ఇల్వా ఏనో ఇల్వా, కానీ వి ఎంజాయ్డ్ భయ్య. అండ్ వాట్ ఈస్ ద ఎక్స్పెక్టేషన్ ఫ్రమ్ యూ? లైక్ ಬನ್ನಿ ಬ್ರೋ. ಹೇಳಿ ಅಣ್ಣ. ಅದೇ ಏನಾದ್ರು ಆಡ್ ಮಾಡಿದಾರಾ? ಈ ಸೀನ್ಸ್ ಏನಿಲ್ಲ, ಎಲ್ಲ ಫಸ್ಟ್ ಹಾಫ್ ಸಾಂಗ್ಸ್ ಎಲ್ಲ ಕಟ್ ಮಾಡಿದ್ರು. ಬಟ್ ಎಲ್ಲ ಸಾಂಗ್ಸ್ ಇಲ್ಲ, ಲಾಸ್ಟ್ ಸಾಂಗ್ಸ್ ಇದೆ. ಬಾಹುಬಲಿ 12 ಸಾಂಗ್ಸ್ ಇದೆ, ಬಾಹುಬಲಿ ಸಾಂಗ್ಸ್ ಎಲ್ಲ ಕಟ್ ಮಾಡಿದ್ರು. ಬಟ್ ಎಲ್ಲ 3ಗೆ ಏನಾದ್ರು ಹಿಂಟ್ ಈ ಕೊಟ್ಟಿದಾರಾ? 3 ಏನು ಕೊಟ್ಟಿಲ್ಲ. జై మహేష్మతి. ಜೈ ಮಹೇಶ್ಮತಿ. ಸಿನಿಮಾ ನೋಡ್ಬೇಕು ಅಂದ್ರೆ ಏನಕ್ಕೋಸ್ಕರ ನೋಡ್ಬೇಕು? ಪ್ರವಾಸ್ ಹಾಗಾದ್ರೆ ಪ್ರವಾಸ್. ಜೈ ಪ್ರವಾಸ್. 10 ವರ್ಷದ ಹಿಂದೆ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ಇವಾಗ ನೋಡಿರೋ ಪ್ರವಾಸ್. ಜೈ ಮಹೇಶ್ಮತಿ. ಸೂಪರ್ ಸೂಪರ್. ಏನಾದ್ರು ಆಡ್ ಮಾಡಿದಾರಾ ಸಿನಿಮಾದಲ್ಲಿ? ಮಾಡಿದ್ದಾರೆ. ಏನ್ ಆಡ್ ಮಾಡಿದ್ರು? ಅಷ್ಟೊಂದು ಏನು ಕಟ್ ಮಾಡಿಬಿಟ್ಟಿದ್ದಾರೆ ತುಂಬ. 100 ಡೇಸ್ ಪಕ್ಕ. 100 ಡೇಸ್ ಪಕ್ಕ. ಏನಾದ್ರು ಆಡ್ ಮಾಡಿದಾರಾ ಸಿನಿಮಾ? ಏನಿಲ್ಲ, ಚೆನ್ನಾಗಿದೆ. 100 ಡೇಸ್. బ్రో ఐ డోంట్ నో కన్నడ, ఐ నో తెలుగు. కొత్త ర్యాంప్ సినిమా మాత్రం చాలా బాగుంది, చాలా అంటే చాలా బాగుంది. సీన్స్ యాడ్ ಮಾಡಿ. ఎక్స్ట్రా సీన్స్ ఏం లేవు, కానీ మొత్తం ఎడిట్ చేసి పెట్టారు మొత్తం. లైక్ గ్రాఫిక్స్ అంతా సేమ్ అలానే ఉన్నాయి, బట్ చాలా బాగుంది మూవీ అయితే. ಇದು ಬಾಹುಬಲಿ 3ಗೆ ಏನಾದ್ರು ಹಿಂಟ್ ಕೊಟ್ಟಿದಾರಾ? నో, ಏನಾದ್ರು ಆಡ್ ಮಾಡಿದಾರಾ ಸೀನ್ಸ್? ಸ್ವಲ್ಪ ಆ್ಯಡ್ ಮಾಡಿದ್ದಾರೆ, ಚೆನ್ನಾಗಿದೆ. ಎಲ್ಲಿ ಯಾವ ಫಸ್ಟ್ ಹಾಫ್ ಅಲ್ಲ ಸೆಕೆಂಡ್ ಹಾಫ್ ಅಲ್ಲ? ಫಸ್ಟ್ ಹಾಫ್ ಅಲ್ಲಿ ಇದು 3ಗೆ ಏನಾದ್ರು ಹಿಂಟ್ ಕೊಟ್ಟಿದಾರಾ? ಡಿಫ್ರೆನ್ಸ್ ಅಂದ್ರೆ ಏನಣ್ಣ, ಅವಾಗ ಚಿಕ್ಕವಾಗಿರ್ತೀವಿ, ಒಂದು PU ಡಿಗ್ರಿ ಫಸ್ಟ್ ಇಯರ್. ಇವಾಗಾದ್ರೆ ಸ್ವಲ್ಪ ಇನ್ನೂ ನೆನಪಿರುತ್ತೆ ಹಂಗೆ. ಅಲ್ಲಲ್ಲ, ಸಿನಿಮಾದಲ್ಲಿ ಅವಾಗ ನೋಡೋದಕ್ಕೆ ಇವಾಗ ಏನಾದ್ರು ಎಕ್ಸ್ಟ್ರಾ VFX ಆ ಥರ ಬಟ್ ಅಪ್ಗ್ರೇಡ್ ಆಗಿದೆ, VFX ಸ್ವಲ್ಪ ಡೆವಲಪ್ ಆಗಿದೆ. ಇದಕ್ಕೂ ಸ್ವಲ್ಪ ಡೆವಲಪ್ ಇದೆ. ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡಿದ್ರು ಅಂದ್ರೆ ಏನಿದೆ ಸಿನಿಮಾದಲ್ಲಿ? ಅದೇ ಸ್ಟೋರಿನೇ ಸೇಮ್, ಎಲ್ಲ ಅದೇ ಇದೆ. ಕಟ್ ಮಾಡಿದ್ದಾರೆ ಇನ್ನ. ಲೈಕ್ ಎಂತ 5 ಅವರ್ ಇರೋದು ಇವಾಗ 3 hours 45 minutes ಮಾಡಿದ್ದಾರೆ. ಚೆನ್ನಾಗಿದೆ. ಏನಾದ್ರು ಹಿಂಟ್ ಕೊಟ್ಟಿದಾರಾ? ಏನಿಲ್ಲ ಇಲ್ಲ. ಮಹೇಶ್ಮತಿ, ಜೈ ಪ್ರವಾಸ್. ಸೂಪರ್, ಮೈಂಡ್ ಬ್ಲೋಯಿಂಗ್. ಕನ್ನಡ ಬರುತ್ತೆ? ಕನ್ನಡ ಬರುತ್ತೆ ನಮಗೆ. ಹೇಳಿ ಏನಾದ್ರು ಎಕ್ಸ್ಟ್ರಾ ಸೀನ್ಸ್ ಆಡ್ ಮಾಡಿದಾರಾ? ಏನಿಲ್ಲ, ಸ್ವಲ್ಪ ಸೀನ್ಸ್ ರಿಮೂವ್ ಮಾಡಿದ್ದಾರೆ ಅಷ್ಟೇ. ಇವಾಗ ನೋಡಬೇಕು ಆರಾಮ್ಸೆ. ಇದು ಫುಲ್ HD 4K ಸೌಂಡ್, BGM ಎಲ್ಲ ಚೆನ್ನಾಗಿದೆ. మనోహరి సాంగ్ లేదు, డిసప్పాయింట్మెంట్. ಏನಾದ್ರು ಬೇಜಾರು? ಸ್ವಲ್ಪ ಸಾಂಗ್ ಮನೋಹರಿ ಸಾಂಗ್ ಡಿಸಪಾಯಿಂಟ್ ಆಯ್ತು. ಅದು ಸಾಂಗ್ಸ್ ಏನಾದ್ರು ಡಿಲೀಟ್ ಮಾಡಿದಾರಾ? 2 ಸಾಂಗ್ಸ್. ಅದಕ್ಕೆ ಯಾವ ಸ್ವಲ್ಪ song? ಕೃಷ್ಣ ಮುಕುಂದ ಮನೋಹರಿ ಸಾಂಗ್ ಎಲ್ಲ ರಿಮೂವ್ ಮಾಡಿದ್ದಾರೆ. ಸ್ವಲ್ಪ ನೋಡು ಏನೋ. ನೀವು 10 ವರ್ಷದ ಹಿಂದೆ 2 ಸಿನಿಮಾ ನೋಡಿದೀರಾ? 10 ವರ್ಷದ ಹಿಂದೆ ರಿಲೀಸ್ ಆಗಿತ್ತಲ್ಲ ಬಾಹುಬಲಿ 1. ನೋಡಿದ್ದೀನಿ, ಸಪರೇಟ್ ನೋಡಿದ್ದೀನಿ. ಅವಾಗ ನೋಡೋದಕ್ಕೂ ಇವಾಗ ನೋಡೋದಕ್ಕೂ ಏನ್ ಡಿಫ್ರೆನ್ಸ್? ಏನಿಲ್ಲ, ಲೆಂತ್ ಅಷ್ಟೇ. ಲೆಂತ್ ಅಷ್ಟೇ. ಆಮೇಲೆ ಇದು ನೋಡ್ರೆ ಸ್ವಲ್ಪ ಅರ್ಥ ಆಗುತ್ತೆ ಏನು ಸೀನು ಅಂತ. VFX ಸೌಂಡ್ ಕ್ವಾಲಿಟಿ ಎಲ್ಲ ಹೆಂಗಿದೆ? ಚೆನ್ನಾಗಿದೆ. ಇನ್ನೊಂದು ಇಂಪ್ರೂವ್ಮೆಂಟ್ ಮಾಡ್ತೀರಾ ನೋಡಿ, ಮಾಡಂಗಿದ್ರೆ ಮಾಡಿ. 4 ಅವರ್ ಸಿನಿಮಾ ಒಂದೇ ಸಲ ಬೋರ್ ಏನಿಲ್ಲ, ಸೆಂಟ್ರಲ್ ಬಿಡ್ತಾರಲ್ಲ ಬ್ರೇಕು. ಅಲ್ಲ ನಿಮ್ಮ ಬೋರ್ ಏನಿಲ್ಲ ಚೆನ್ನಾಗೈತೆ. ಅರೆ ಫೈಟ್ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಇನ್ನ, ಅಷ್ಟೇ, ಇನ್ನೇನಿಲ್ಲ. ನೀವು ಹೇಳಿ ಬ್ರೋ 2015 ಹೆಂಗ್ ನೋಡಿದ್ವು, 2017 ಹೆಂಗ್ ನೋಡಿದ್ವು, ಸೇಮ್ ಅದೇ ತರ ಬ್ರೋ. ಅದೇ ಫೀಲಿಂಗ್, ಅದೇ ಒಂಥರ ರಚ್ಚ ಪ್ರಭಾಸ್ ಅಂದ್ರೆ ಅದೇ ರಚ್ಚ. ನಮಗೆಲ್ಲ ಒಂಥರ ಬ್ರೋ ಪ್ರಭಾಸ್ ಅದು ನೋಡ್ಕೋಸ್ಕರನೇ ಡ್ಯೂಟಿ ಬಿಟ್ಟು ಬಂದಿದ್ವಿ ಅಷ್ಟೇ. ಅಲ್ಲ ಇವಾಗ 4 ಅವರ್ ಸಿನಿಮಾ ನಿಮ್ಗೇನಾದ್ರು ನಮ್ಗೇನು ಬೋರ್ ಅನ್ಸಲ್ಲ. ವರ್ಷ ನನ್ನ ಗಂಟೆ ಹೋಗ್ಬಿಟ್ಟಿದೆ ಆ ಥರ ಪ್ರಭಾಸ್ ಅಂದ್ರೆ ಅಷ್ಟಿಷ್ಟ ನಮಗೆ. ಅಂದರೆ ನಾವು ಇಂಡಿಯನ್ ಬಿಗ್ಗೆಸ್ಟ್ ಮೂವಿ ಪ್ರಭಾಸ್ದು. ಸೊ ನಮಗಿಷ್ಟ, ನಮಗೆ ಪ್ರಭಾಸ್ ಫ್ಯಾನ್ಸ್ ನಾನು.
ನಮಗೆ 2015 ನಾನು ಚಿಕ್ಕ ವಯಸ್ಸಿದ್ದಿದ್ರು ನೋಡಿದವನು 2017 2 ಬಂದು ನೋಡಿದವನು ಅದೇ ಥರ 2025 ಬಂದ್ರು ಬ್ರೋ ಪಿಚ್ಚ ಬ್ರೋ. ಅಲ್ಲ, ಇವಾಗ ಇದು ನೋಡಿದಾಗ ನಿಮ್ಗೆ 3 ಮಾಡ್ಬೋದು ಅಂತ ಅನಿಸ್ತಾ? ಸರ್ ಮಾಡ್ಬೋದು ಸರ್, ಯಾಕೆ ಮಾಡಬಾರ್ದು? ಆ ಲೆವೆಲ್ ಪ್ರಭಾಸ್ ಅಂದ್ರೆ ಆ ಲೆವೆಲಲ್ಲಿ ಇದ್ದಾನೆ ಸರ್, ಅಷ್ಟು ಆ ರೇಂಜಲ್ಲಿ ಅಂತಲ್ಲ, ಇದು ಸ್ಟೋರಿ ಹೇಳುತ್ತಾ ನೆಕ್ಸ್ಟ್ ಮಾಡ್ಬೋದು ಅಂತ? ಮಾಡ್ಬೋದು ಸರ್, ಮಾಡ್ಬೋದು. ಯಾಕೆಂದರೆ ಸ್ವಲ್ಪ ಅದರಲ್ಲಿ ಏನಂದರೆ ಯಾಡ್ಸ್ ಇದು ಅಂದ್ಕೊಂಡಿದ್ವಿ, ಬಟ್ ಯಾಡ್ಸ್ ಇರಲಿಲ್ಲ. ಬಟ್ ಬಲ್ಲಾಳ ದೇವದ ಭದ್ರ ಕ್ಯಾರೆಕ್ಟರ್ ಇದಲ್ಲ, ಸೊ ಇಂಟರ್ವ್ಯೂಲಿ ಸ್ವಲ್ಪ ಇದು ಮಿಕ್ಸ್ ಆಗಿದೆ. ಬಟ್ ನೆಕ್ಸ್ಟ್ ಪಾರ್ಟ್ 3 ಭದ್ರ ಅವ್ರ ಅಮ್ಮ ಅಂದರೆ ರಾಣದವರು ವೈಫು ಏನಾದ್ರು ಬರ್ಬೋದು ಅಂತ ಇದೆ. ಏನಾದರೂ ಆ್ಯಡ್ ಮಾಡಿದಾರಾ ಎಕ್ಸ್ಟ್ರಾ ಸೀನ್ಸ್ ಏನಾದರೂ? ಸರ್ ಒಂದು ಮಾತ್ರ ನಾವು ನೋಡಿದ್ವಿ, ಒಂದು ಸಿನಿಮಾ ಮಾತ್ರ ನೋಡಿದ್ವಿ, ಬಟ್ ಅದನ್ನ ಬಿಟ್ಟರೆ ಎಕ್ಸ್ಟ್ರಾ ಏನಿಲ್ಲ. ಬಟ್ ಆದರೂ ನಮ್ಗೆ ಖುಷಿ ಬ್ರೋ, ಸಂತೋಷ. ನಮಗಿನ್ನ ಊಟ ಮಾಡಿ ಅಷ್ಟೊಂದು ಸಂತೋಷ ಬ್ರೋ. ಥ್ಯಾಂಕ್ ಯು ಸೊ ಮಚ್. ರಾಜೇಶ್ ಸಾಬ್ ನೋಡಿದ್ರಾ ಇದು ಟ್ರೈಲರ್? ಸರ್ ಫ್ಯಾನ್ಸ್ ಸರ್, ನಾವು ನೋಡದೇ ಇರ್ತೀವ ಅಷ್ಟೊಂದು. ನೆಕ್ಸ್ಟ್ ರಾಜಾ ಸಾಬ್, ಆಮೇಲೆ ಸ್ಪಿರಿಟ್, ಒಂದೇ ಆಡಿಯೋ ಬಿಟ್ಟು ಅಷ್ಟೊಂದು ಸಾಕ್ಸ್ ಬ್ರೋ. ಥ್ಯಾಂಕ್ ಯು ಬ್ರೋ.